ನಮ್ಮ ಪ್ರೇಮ್ ಸರ್ ಒಂದು ಮಾತು ಹೇಳ್ತಾರೆ ಸರ್ ನಮಗೆ, ಅವರು ಕೊಡೋ ಎಕ್ಸಾಂಪಲ್ಗಳೇ ನಮ್ಮನ್ನ ಇವತ್ತು ಇಲ್ಲಿ ಕೂರಿಸಿರೋದು. ಮಗ ಅವನ ಕಪ್ಪೆ ನುಂಗುತ್ತೆ, ಆ ಕಪ್ಪೆನ ಅವ್ನು ನುಂಗುತ್ತೆ ಮಗ, ಇದೆಲ್ರಿಗೂ ಗೊತ್ತಿರೋದೆ ಮಗ. ಹೆಂಗೆ ನುಂಗುತ್ತೆ ಅಂತ ಥಿಯೇಟ್ರಲ್ಲಿ ಕಾಯ್ತಾವನಲ್ಲ, ಅದು ಸಿನಿಮಾ. ಆದರೆ ಅದು ನುಂಗಲೇಬೇಕು, ಅದೇ ಸಿನಿಮಾ. ಅವನಿಗೆ ಗೊತ್ತು ನುಂಗುತ್ತೆ ಅಂತ, ಅವ್ನು ಅನ್ಕೊಂಡಂಗೆ ನುಂಗುವಾರದು ಅಷ್ಟೇ. ಅದು ಆ ಫೈಟ್ ಇರಬೇಕು ಮಗ ಸ್ಕ್ರೀನ್ ಪ್ಲೇಲಿ, ಡೈಲಾಗ್ಸಲ್ಲಿ ಅಂತಾರೆ. ಒಂದು ಮಜವಾದ ವಿಷಯ ಕಲ್ತಿದ್ದೇನು ಕ್ರಾಂತಿಕುಮಾರ್ ಒಬ್ಬ ರೈಟರ್ ಆಗಲ್ಲ, ಒಬ್ಬ ಸಿನಿಮಾ ಫ್ಯಾನ್ ಆಗಿ ಜೋಗಿ ಪ್ರೇಮ್ ಅವರಿಂದ ಸರ್ ನೆವರ್ ಸೆಟಲ್ ಅಂತ ಸರ್ ಪ್ರೇಮ್ ಸರ್ದು. ಡೋಂಟ್ ಸ್ಯಾಟಿಸ್ಫೈ, ನೆವರ್ ಸೆಟಲ್, ಇವೆರಡು ತಾಟು ಪ್ರೇಮ್ ಸರ್ದು. ಯಾಕಂದರೆ ಆಫೀಸಲ್ಲಿ ಏನೋ ಡಿಸ್ಕಸ್ ಮಾಡ್ತೀವಿ ನಾವು, ಅಲ್ಲಿಂದ ಮನೆಗೆ ಹೋಗ್ತೀವಿ, ನೈಟ್ 12 ಗಂಟೆಗೆ ಕಾಲ್ ಮಾಡ್ತಾರೆ, ನಿದ್ದೆ ಬರಲ್ಲ ಅವ್ರಿಗೆ. ಮಗ ಅದೊಂದು ಸೀನ್ ಕಣೋ, ಏನಾದ್ರು ಮಾಡ್ಬೇಕು ಕಣೋ ನೋಡೋ ಅಂತಾರೆ. ಆ ಥರ ಒಂದು ಹೋರಾಟ ಇದೆ ಸರ್. ಯಾಕಂದರೆ ಅವರು ಇಂಡಸ್ಟ್ರಿ ಬಂದು 20-25 ವರ್ಷ ಆಯಿತು ಸರ್, ಆದರೂ ಅವ್ರ ಒಳಗಡೆ ಸ್ಪಾರ್ಕ್ ಹಿಂಗಿದೆ ಸರ್. ಆ ಸ್ಪಾರ್ಕ್ ಇವತ್ತು ನಮ್ಮನ್ನು ಕೆಲಸ ಮಾಡಿಸುತ್ತೆ. ತಾಳ್ಮೆ ಇದೆ ಸರ್ ಅವರಲ್ಲೊಂದು. ಒಬ್ಬ ಲಾಸ್ಟ್ ಅಸ್ಟೆಂಟ್ ಕೂಡ ಅವನೇನಾದ್ರು ಮಾತಾಡ್ತಾರೆ, ಸುಮ್ಮನೆ ಕೇಳ್ತಾರೆ. ಅವ್ನು ಹೇಳ್ತಿರೋ ತಪ್ಪು ಅಂತ ಗೊತ್ತಿರುತ್ತೆ, ನೀನು ತಪ್ಪು ಹೇಳ್ತಿದ್ಯಾ ಅನ್ನಲ್ಲ, ಹೌದಾ ಸರಿ ಅಂತಾರೆ. ಅವರಿಂದ ತುಂಬ ಕಲಿಬೇಕಾಗಿರೋದೇ ತಾಳ್ಮೆ. ಆಮೇಲೆ ಅವ್ರ ಹತ್ರ ಆಲ್ರೆಡಿ ಪ್ಲಾನ್ ಬಿ ಇರುತ್ತೆ ಸರ್. ಆ ವಿಚಾರದಲ್ಲಿ ನಮ್ಮ ಪ್ರೇಮ್ ಸರ್ ತುಂಬ ಕ್ಲೇವರು. ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದೇ ಇರುತ್ತೆ. ಕೇಳ್ತಾರೆ ನಮ್ಮನ್ನ, ನಾವು ಆ ಟ್ರ್ಯಾಕಿಗೆ ಬರಬೇಕು, ಅವರೇ ಹೇಳ್ಕೊತಾರೆ ಸರ್. ಆಮೇಲೆ ಅವ್ರು ನಮಗೆ ಧೈರ್ಯ ತುಂಬ್ತಾರೆ, ನೀನು ಬರಿತೇವಾಗ ನನಗೆ ಗೊತ್ತು ಅಂತ. ಇವಾಗ ಒಂದು ಟೈಮ್ ಕೊಡ್ತಾರೆ ನಮಗೆ, ಇದ್ರ ಇಷ್ಟು ಟೈಮಲ್ಲಿ ಬರದೇ ಹೇಳು ಅಂತ. ಆ ಟೈಮಲ್ಲಿ ಡಿಸ್ಟರ್ಬ್ ಮಾಡಲ್ಲ ಅವ್ರು. ನಿಮಗೆ ಅವ್ರಿಗೆ ಹೇಳೋದು ಒಂದೇ ಸರ್, ಕರೆಕ್ಟ್ ಟೈಮ್ ಬಾ ಊಟ ಮಾಡು ಅಂತಾರೆ ನಮ್ಮ ಪ್ರೇಮ್ ಸರ್. ತಾಯಿ ಗುಣ ಸರ್ ಅವರು. ಆಫೀಸಲ್ಲಿ ನಾವೇ ಊಟ ಮಾಡದೆ ಏನೋ ಬರ್ಕೊಂಡು ಕೂತಿರ್ತೀವಿ, ಬಂದ್ಬಿಟ್ಟು ಹೋಗ್ತಾರೆ, ಬರಲ್ಲ ಕೆಲಸ ಇದ್ದಿದೆ ಫಸ್ಟ್ ಊಟ ಮಾಡು ಅಂತಾರೆ.